ದೆಹಲಿಯಲ್ಲಿ ಇವತ್ತು ಕೂಡ ಮುಂದುವರಿಯುತ್ತೆ ಸಿಜೆಪಿ ಪ್ರತಿಭಟನೆ. ಇವತ್ತು ಪಾರ್ಲಿಮೆಂಟ್ ಮುತ್ತಿಗೆ ಹಾಕೋದಕ್ಕೆ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಕಾಕ್ರೋಚ್ ಜನತಾ ಪಕ್ಷದಿಂದ ನಡೀತಾ ಇರುವಂತಹ ಪ್ರತಿಭಟನೆ ನಿನ್ನೆ ನೋಡಿದ್ದೀವಿ. ಸಾಕಷ್ಟು ಹಿಂಸಾಚಾರ. ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಸಲಿಕ್ಕೆ ಈಗ ಸಕಲ ರೀತಿಯ ಸಿದ್ಧತೆಗಳನ್ನು ಕಾಕ್ರೋಚ್ ಜನತಾ ಪಕ್ಷ ಮಾಡಿಕೊಳ್ತಾ ಇದೆ. ನಿನ್ನೆ ಸಂಸತ್ ಭವನದ ಮುತ್ತಿಗೆ ವೇಳೆ ಉದ್ವಿಗ್ನಗೊಂಡಿದ್ದಂತಹ ಪರಿಸ್ಥಿತಿ. ಪೊಲೀಸರಿಂದ ಲಾಠಿ ಚಾರ್ಜ್, ಪೊಲೀಸರ ಮೇಲೂ ಕೂಡ ಕಲ್ಲನ್ನು ಎಸೆಯಲಾಯಿತು. ಕಲ್ಲೆಸೆತ, ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಈಗ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ. ಅನಾಮಿಕ ವ್ಯಕ್ತಿಗಳ ಮೇಲೆ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. 100ಕ್ಕೂ ಹೆಚ್ಚು ಪೊಲೀಸರಿಗೆ ನಿನ್ನೆ ಕಲ್ಲೆಸೆತದಲ್ಲಿ ಗಾಯಗಳಾಗಿದೆ. 70ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆಸ್ಪತ್ರೆಯಲ್ಲೂ ಉಪವಾಸ ಸತ್ಯಾಗ್ರಹವನ್ನು ಮುಂದುವರೆಸಿದ್ದಾರೆ. ವಾಂಗ್ಚುಕ್, ಸೋನಂ ವಾಂಗ್ಚುಕ್ರಿಂದ ಉಪವಾಸ ಸತ್ಯಾಗ್ರಹ ಮುಂದುವರಿಕೆ ಆಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ರ ರಾಜೀನಾಮೆಗೆ ಆಗ್ರಹವನ್ನು ಮಾಡಿ ವಾಂಗ್ಚುಕ್ ಏನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅದು ಮುಂದುವರೆದಿದೆ. ಆಸ್ಪತ್ರೆಯಲ್ಲಿದ್ದರೂ ಸಹ ಉಪವಾಸ ಸತ್ಯಾಗ್ರಹ ಮುಂದುವರಿಸಲಾಗಿದೆ. ಬಟ್ ನಿನ್ನೆ ಸಂಸತ್ ಮುತ್ತಿಗೆಗೆ ಮುಂದಾಗಿದ್ದಂಥ ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರ ಯಾವಾಗಾಯಿತೋ ಆಗ ಕಲ್ಲೆಸೆತ, ಪೊಲೀಸರಿಗೂ ಕೂಡ ಗಾಯ, ಎಫ್ಐಆರ್ ದಾಖಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಸಿಜೆಪಿಯಿಂದ ಇವತ್ತು ಕೂಡ ಸಂಸತ್ ಮುತ್ತಿಗೆಗೆ ಒಂದು ಪ್ಲ್ಯಾನ್, ಇವತ್ತು ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ. ಚಂದ್ರಮೋಹನ್. ಹೌದು ಮಧುಸೂದನ್, ನಿನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ದೆಹಲಿಯ ಜಂತರ್ ಮಂತರ್ನಿಂದ ಪಾರ್ಲಿಮೆಂಟ್ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ನಡೆಸಿದ್ರು. ಪಾರ್ಲಿಮೆಂಟ್ ಚಲೋ ನಡೆಸಿದ್ರು. ಇದರಿಂದಾಗಿ ದೆಹಲಿಯ ಸಂಸತ್ ಮಾರ್ಗದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ದೊಡ್ಡ ಜಟಾಪಟಿಯೇ ನಡೆದಿತ್ತು. ಪೊಲೀಸರು ಕೂಡ ದೊಡ್ಡ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಭಟನಾಕಾರರು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕದಂತೆ ತಡೆಯುವಂತ ಕೆಲಸವನ್ನ ಮಾಡಿದ್ರು ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಅನ್ನ ನಡೆಸಿದ್ರು, ಅಶ್ರುವಾಯುವನ್ನ ಸಿಡಿಸಿದ್ರು. ಇದರಿಂದಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಕೂಡ ಗಾಯಗೊಂಡಿದ್ರು. ಪ್ರತಿಯಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಇದರಿಂದ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ 180ಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ರು. ಜೊತೆಗೆ ಪೊಲೀಸರು ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ತಮ್ಮ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದೆ ಅಂತೇಳಿ ಎಫ್ಐಆರ್ ಅನ್ನು ಕೂಡ ದಾಖಲಿಸಿದ್ದಾರೆ. ಸುಮಾರು 60 ಮಂದಿ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಕೂಡ ಬಂಧಿಸಿದ್ದಾರೆ. ಈಗ ಮುಖ್ಯವಾಗಿ ಇವತ್ತು ಕೂಡ ಅದೇ ರೀತಿಯಾಗಿ ನಿನ್ನೆ ರೀತಿಯಿಂದಲೇ ಪಾರ್ಲಿಮೆಂಟ್ ಚಲೋವನ್ನ ನಾವು ನಡೆಸ್ತೇವೆ ಅಂತ ಹೇಳಿ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. ಹೀಗಾಗಿ ಇವತ್ತು ಕೂಡ ಸಂಸತ್ ಮಾರ್ಗದಲ್ಲಿ ಜಟಾಪಟಿ ಸಂಘರ್ಷ ನಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಕೂಡ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕದಂತೆ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ತಡೆಯುವಂತಹ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಈಗ ಮುಖ್ಯವಾಗಿ ದೆಹಲಿಯ ಜಂತರ್ ಮಂತರ್ನ ಖಾಲಿ ಮಾಡಬೇಕು ಅಂತ ಹೇಳಿ ಪೊಲೀಸರು ಹೇಳಿದ್ರು ಮತ್ತು ಕೇಂದ್ರ ಸರ್ಕಾರ ಕೂಡ ಹೇಳಿತ್ತು. ಆದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ನಿನ್ನೆ ರಾತ್ರಿ ಮತ್ತೆ ಅದೇ ಜಂತರ್ ಮಂತರ್ಗೆ ಬಂದು ವೇದಿಕೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಮತ್ತು ಅಲ್ಲೇ ತಮ್ಮ ಪ್ರತಿಭಟನಾ ಧರಣಿಯನ್ನ ಸತ್ಯಾಗ್ರಹವನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ನಿನ್ನೆ ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಅವರನ್ನು ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳು ಭೇಟಿಯಾಗಿದ್ರು. ಈ ವೇಳೆ 3 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಮೊದಲನೇದಾಗಿ ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿ ಜಂತರ್ ಮಂತರ್ಗೆ ವಾಪಸ್ ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು, ಅವರು ಅಲ್ಲೇನೆ ತಮ್ಮ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಬೇಕು. ಎರಡನೇದಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡಿಬೇಕು. ಮೂರನೇದಾಗಿ ನೀಟ್ ಪರೀಕ್ಷೆಯನ್ನ ರದ್ದುಪಡಿಸಿದ್ರಿಂದಾಗಿ ಮಾನಸಿಕ ಒತ್ತಡಕ್ಕೊಳಗಾಗಿ ದೇಶದಲ್ಲಿ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅವರ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಬೇಡಿಕೆಗಳ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ಭರವಸೆಯನ್ನು ಕೂಡ ಕಾಕ್ರೋಚ್ ಜನತಾ ಪಾರ್ಟಿಗೆ ನೀಡಿಲ್ಲ. ಇದ್ರ ಬಗ್ಗೆ ನಾವು ನಮ್ಮ ಪಕ್ಷ ಮತ್ತು ಸರ್ಕಾರದ ಉನ್ನತ ನಾಯಕತ್ವದೊಂದಿಗೆ ಚರ್ಚೆ ಮಾಡಿ ನಿಮ್ಗೆ ನಮ್ಮ ಅಭಿಪ್ರಾಯವನ್ನ ನಿಲುವನ್ನ ತಿಳಿಸ್ತೇವೆ ಅಂತ ಹೇಳಿ ಜೆ.ಪಿ. ನಡ್ಡಾ ಅವರು ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರುಗಳಿಗೆ ಹೇಳಿದ್ದಾರೆ. ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಈ ಬೇಡಿಕೆಗಳನ್ನ ಈಡೇರಿಸುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ತನ್ನ ನಿಲುವನ್ನ ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ನಮ್ಮ ಪ್ರತಿಭಟನೆಯನ್ನ ಮತ್ತು ಪಾರ್ಲಿಮೆಂಟ್ ಚಲೋವನ್ನ ಇಂದು ಕೂಡ ನಾವು ಮುಂದುವರಿಸ್ತೇವೆ ಅಂತ ಹೇಳಿ ಈಗ ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. ಹೀಗಾಗಿ ಇವತ್ತು ಕೂಡ ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಪೊಲೀಸರ ನಡುವೆ ಸಂಘರ್ಷ ನಡೀತಕ್ಕಂತಹ ಸಾಧ್ಯತೆ ಇದೆ. ಅದನ್ನೇ ಪಾರ್ಲಿಮೆಂಟ್ ನ ಒಳಗೂ ಕೂಡ ವಿರೋಧ ಪಕ್ಷಗಳು ಇದೇ ಪ್ರತಿಭಟನೆ ವಿಷಯವನ್ನೇ ಪ್ರಸ್ತಾಪ ಮಾಡಿದ್ರು. ನೀಟ್ ಪರೀಕ್ಷೆ ರದ್ದಾಯಿತು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಇದರ ಹೊಣೆಯನ್ನ ಕೇಂದ್ರ ಸರ್ಕಾರ ಬರಬೇಕು, ಇದ್ರ ಬಗ್ಗೆ ವಿಸ್ತೃತ ಚರ್ಚೆಗೆ ಅವಕಾಶವನ್ನು ಕೊಡಬೇಕು, ಇದರಲ್ಲಿ ಈಗ ಹೊಣೆಗಾರಿಕೆಯನ್ನ ನಿಗದಿಪಡಿಸಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಪಡೆಯಬೇಕು ಅಂತೇಳಿ ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ ಸೇರಿದಂತೆ ವಿರೋಧ ಪಕ್ಷಗಳು ಕೂಡ ಸಂಸತ್ನ ಒಳಗೆ ಕೂಡ ಧ್ವನಿಯನ್ನ ಎತ್ತಿದ್ವು. ಇದರಿಂದಾಗಿ ರಾಜ್ಯಸಭೆಯನ್ನು ಕೂಡ 5-6 ಬಾರಿ ಮುಂದೂಡಲಾಗಿತ್ತು. ಕೊನೆಗೆ ಇವತ್ತಿಗೆ ಮುಂದೂಡಿದ್ದಾರೆ. ಇವತ್ತು ಮತ್ತೆ ಸದನದ ಕಲಾಪ ಆರಂಭ ಆದಾಗ ಮತ್ತೆ ಇದೇ ವಿಷಯವನ್ನು ಕೂಡ ಸಂಸತ್ನ ಒಳಗೂ ಕೂಡ ವಿರೋಧ ಪಕ್ಷಗಳು ಪ್ರಸ್ತಾಪವನ್ನ ಮಾಡಲಿವೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.